ಒಂದು ಕಡೆಗೆ ಆಸ್ಪತ್ರೆಗಳಿಗಾಗಲೇ ಸನ್ನದ್ಧವಾಗ್ತಾ ಇದೆ. ಇದ್ರ ಜೊತೆಗೆ ಚಿತಾಗಾರಗಳನ್ನು ಕೂಡ ಈಗ BBMP ರೆಡಿ ಮಾಡ್ತಾ ಇದೆ. ಅಂದರೆ ನೀವು ನಿಜಕ್ಕೂ ಕೂಡ ಇದರ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ನಡುವೆ ಸೋಂಕಿನಿಂದ ಯಾರಾದರೂ ಕೂಡ ಮೃತಪಟ್ಟರೆ ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಪಾಲಿಕೆ ಎಲ್ಲ ರೀತಿಯಂಥ ತಯಾರಿಯನ್ನು ಮಾಡಿಕೊಂಡಿದೆ. ನಗರದ 12 ವಿದ್ಯುತ್ ಚಿತಾಗಾರಗಳ ಪೈಕಿ 4 ಚಿತಾಗಾರ ಈಗಾಗಲೇ ಮೀಸಲಾಗಿಡಲಾಗಿದೆ. ಇದು ಕೇವಲ ಕೊರೋನಾದಿಂದ ಮೃತಪಟ್ಟವರಿಗೆ ಮಾತ್ರ ಅಂತ್ಯಕ್ರಿಯೆಯನ್ನು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸುಮ್ನಹಳ್ಳಿ, ಮೇಟಿ ಅಗ್ರಹಾರ, ಬನಶಂಕರಿ, ಹೆಬ್ಬಾಳ ಚಿತಾಗಾರಗಳು ಈ ಒಂದು ಅಂತ್ಯಕ್ರಿಯೆಗೆ ಮೀಸಲನ್ನು ಇಡಲಾಗಿದೆ. ಈ ಹಿಂದೆ ಕೊರೋನಾದಿಂದ ಅಂತ್ಯ ಸಂಸ್ಕಾರಕ್ಕೆ ಚಿತಾಗಾರಗಳಲ್ಲಿ ತೀವ್ರ ಸಮಸ್ಯೆ ಆಗಿತ್ತು. ಶವ ಸಾಗಿಸೋದಕ್ಕೆ 8 ಒಲೆಕ್ಕೆ ತಲಾ ಒಂದೊಂದು ಆ್ಯಂಬುಲೆನ್ಸ್ ಕೂಡ ಈಗ ಮೀಸಲಿಡಲಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಈಗ ಬನಶಂಕರಿಯಲ್ಲಿ ಇರ್ತಕ್ಕಂಥ BBMP ವಿದ್ಯುತ್ ಚಿತಾಗಾರದ ಬಳಿಯಲ್ಲಿದ್ದೇನೆ. ಇಲ್ಲಿ ಒಟ್ಟಾರೆ BBMPಯಲ್ಲಿ ಇರ್ತಕ್ಕಂಥ 8 ಚಿತಾಗಾರಗಳ ಪೈಕಿ 4 ಚಿತಾಗಾರಗಳನ್ನ ಕೋವಿಡ್ ಮೃತಪಟ್ಟವರ ಅಂತ್ಯಕ್ರಿಯೆಗೆ ಮೀಸಲಿಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬನಶಂಕರಿ, ಮೇಟಿ ಅಗ್ರಹಾರ, ಹೆಬ್ಬಾಳ ಮತ್ತೆ ಸುಮ್ಮನಹಳ್ಳಿ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸ್ಮಶಾನಗಳನ್ನ ಕೋವಿಡ್ನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರಕ್ಕೆ ಈಗ ಪಾಲಿಕೆ ಮೀಸಲಿಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಒಂದಷ್ಟು ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಯಾರಾದರೂ ಕೋವಿಡ್ನಿಂದ ಮೃತಪಟ್ಟರೆ ಅವರಿಗೆ ಒಂದು ಗೌರವಯುತವಾಗಿ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಈಗಾಗಲೇ ಪಾಲಿಕೆ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಕಳೆದ ಬಾರಿ ನಾವು ಗಮನಿಸಿದ್ವಿ, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಅಂತ್ಯ ಸಂಸ್ಕಾರ ಮಾಡುವ ವೇಳೆ ಸಾಕಷ್ಟು ಒಂದು ಸಮಸ್ಯೆಗಳನ್ನ ರೋಗಿಗಳ ಸಂಬಂಧಿಕರು ಕೂಡ ಅನುಭವಿಸಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಆ ರೀತಿಯ ಒಂದು ಸಮಸ್ಯೆಗಳು ಆಗಬಾರ್ದು ಅಂತ ಪಾಲಿಕೆ ಕೂಡ ಎಚ್ಚೆತ್ತುಕೊಂಡಿದೆ. ಇನ್ನು ನಮ್ಮ ಜೊತೆ ಚಿತಾಗಾರದ ಸಿಬ್ಬಂದಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕೋವಿಡ್ನಿಂದ ಸತ್ತವರಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಅದನ್ನ ಸಿದ್ಧತೆ ಅಂದರೆ ಪ್ಯಾನಲ್, ಆಸಿಡ್ ಎಲ್ಲ ಯೂಸ್ ಮಾಡಿ ನಾವು ಪ್ರತಿಯೊಂದಕ್ಕೂ ಇದು ಮಾಡ್ಕೊಂತೀವಿ. ಸ್ಯಾನಿಟೈಸರು, ಮಾಸ್ಕ್ಗಳು ಕಡ್ಡಾಯವಾಗಿ ಇದು ಮಾಡಬೇಕು ಅಂತ ನಾವು ಕಳಕಳಿಯಿಂದ ಬೇಡ್ಕೊಂತೀವಿ. ಎಲ್ಲರೂ ಪ್ರತಿಯೊಬ್ಬರಿಗೂ ಈ ಪಬ್ಲಿಕ್ ಜನಗಳಿಗೆ ನಾವು ಹೇಳೋಕ್ಕಾಗಲ್ಲ. ಒಂದೊಂದು ಟೈಮು ಅವರಿಗೆ ನಾವೇ ಒಂದು ಸ್ವಲ್ಪ ಇಲ್ಲಿದ್ದರೆ ನಾವೇ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿ ರೆಡಿ ಮಾಡ್ಕೊಡೋಂಥ ವ್ಯವಸ್ಥೆನ ಮಾಡಬೇಕು. ಕೋವಿಡ್ನಿಂದ ಮೃತಪಟ್ಟವರು ಚಿತಾಗಾರಕ್ಕೆ ಬಂದರೆ ಯಾವ ರೀತಿ ಒಂದು ಅಂತ್ಯ ಸಂಸ್ಕಾರವನ್ನು ನೆರವೇರಿಸ್ತೀರಾ ಈಗ ಅಂತ? ಎಲ್ಲ ಇವಾಗ ಪ್ರತಿಯೊಬ್ಬರಿಗೂ ಏನು ಅನುಕೂಲ, ಇವಾಗ ಯಾವ ಥರ ಇವಾಗ ಮಾಮೂಲಿ ಏನು ಕೋವಿಡಲ್ಲಿ ಹೊಸಲಿ ಮಾಡಿದ್ವಿ ಅದೇ ಟೈಪೇ ಮಾಡಿಕೊಡ್ಬೇಕು. ಜನಗಳನ್ನ ಯಾರನ್ನು ಹತ್ರಕ್ಕೆ ಸೇರಿಸ್ದಂಗೆ ನಾವೇ ನಿಂತ್ಕೊಂಡು ಅಂತ್ಯ ಸಂಸ್ಕಾರ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಯಾಕೆಂದರೆ ಎಲ್ಲರಿಗೂ ಇನ್ನು ಮುಂದೆ ಪಬ್ಲಿಕ್ಕಾಗಿ ಎಲ್ಲ ಪಬ್ಲಿಕ್ನ ಒಳಗಡೆ ಬಿಟ್ಟಷ್ಟು ನಮಗಿನ್ನ ಪ್ರಾಬ್ಲಮ್ ಜಾಸ್ತಿ ಆಗೋದು ಬೇಡ. ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ, ನಾವು ಏನಿದೆಯೋ ನಾವು ಮಾಡಿಕೊಡೋಂಥ ಜವಾಬ್ದಾರಿ ನಾವು ಮಾಡ್ಕೊಡ್ತೀವಿ ಸರ್. ಸರ್, ಈಗ ಕಳೆದ ಬಾರಿ ಕೂಡ ಕೋವಿಡ್ನಿಂದ ಮೃತಪಟ್ಟವ್ರನ್ನ ನೋಡಿದ್ದೀರಾ, ಆ ಸಾವು ನೋವುಗಳನ್ನ ನೋಡಿದ್ದೀರಾ. ಈ ಬಾರಿ ಮತ್ತೆ ಹೊಸ ವೈರಸ್ನ ಹಾವಳಿ ಶುರುವಾಗ್ತಾ ಇದೆ. ಈಗ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ನೀವು ಸಲಹೆಯನ್ನು ಕೊಡ್ತೀರಾ? ಅಲ್ಲ, ಇವಾಗ ನಾವು ಏನು ಸಲಹೆ ಕೊಡೋಕ್ಕೂ ಜನ ಪಬ್ಲಿಕಲ್ಲಿ ಅವರು ಅನುಕೂಲಗಳನ್ನ ತಕ್ಕಂಗೆ ಅವ್ರು ಮಾತಾಡಬೇಕು. ಯಾಕಂದರೆ ನಾವಿಲ್ಲಿ ಏನು ಹೇಳ್ತೀವಿ ಅಂದ್ರೂ ಅದನ್ನ ಪಾಲನೆ ಮಾಡಲಿ ಅಂದರೆ ನಾವು ಏನು ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಈಗ ರೊಚ್ಚಿಗೆದ್ದು ಬಂದ ಜನನ ನಾವು ಏನೇನು ಹೇಳೋಕ್ಕಾಗೋ ಅವಶ್ಯಕತೆ ಕೊಡಲ್ಲ ಒಂದೊಂದ್ಸಲಿ. ಈಗ ನಾವು ಅದನ್ನ ಅವಾಯ್ಡ್ ಮಾಡ್ತೀವಿ, ಬಟ್ ಅವಾಯ್ಡ್ ಮಾಡಿದ್ರು ಅವರು ಒಂದು ಸ್ವಲ್ಪ ಎಚ್ಚೆತ್ಕೊಂಡ್ರೆ ಎಲ್ಲರಿಗೂ ಒಳ್ಳೆಯದು. ನಾವೇನು ಹೇಳ್ದಂಗೆ ಇವಾಗ ಅವ್ರು ಮಾಡಬೇಡ್ರಪ್ಪ, ಈ ಕೆಲಸ ಮಾಡಬೇಡಿ, ಎಲ್ಲರಿಗೂ ತೊಂದರೆ ಆಗೋದು ಬೇಡ ಅಂತ ನಾವು ಹೇಳ್ತೀವಿ. ಅದನ್ನ ಸ್ವಲ್ಪ ಅವರು ಅರ್ಥ ಮಾಡ್ಕೊಂಡು ಒಂದು ಕ್ಲಿಯರಾಗೆ ನಾವೊಂದು ಇದು ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ ಅಂತ ನಾವು ಆಸೆ ಪಡ್ತೀವಿ. ಇದಿಷ್ಟು ಚಿತಾಗಾರದ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥ ಮಾತು. ಒಟ್ಟಾರೆ ಕಳೆದ ಬಾರಿ ಕೋವಿಡ್ನಿಂದ ಆದಂಥ ಸಮಸ್ಯೆಗಳು ಈ ಬಾರಿ ಒಂದು ವೇಳೆ ಸೋಂಕು ಉಲ್ಬಣ ಆದರೆ BBMP ವ್ಯಾಪ್ತಿಯಲ್ಲಿ ಉಲ್ಬಣ ಆಗಬಾರ್ದು ಅಂತ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಪಾಲಿಕೆ ಮಾಡ್ಕೊಂಡಿದೆ. ಸದ್ಯ ಆ ರೀತಿಯ ಪರಿಸ್ಥಿತಿ ಬರದೇ ಇರಲಿ ಅನ್ನೋದು ಕೂಡ ಎಲ್ಲರ ಕಳಕಳಿಯಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.